जीत की हवस नहीं, किसी पे कोई वस नहीं, क्या जिंदगी है ठोकरों पे मार दो। मौत अंत है ही नहीं तो मौत से भी क्यों डरे, तो जाके आसमान में ढाड़ दो। देखो ये है मुल्क मराठा जहां शिवाजी ढोला था, मुगलों की ताकत में जिसने तलवारों पे तोला था। हर पर्वत एक पत्थर था, हर पत्थर एक शोला था, बोली हर हर महादेव की बच्चा बच्चा बोला था। ಅಧ್ಯಕ್ಷರೇ ತೋರಿಸ್ರಿ 65 ಕೋಟಿ ಫಿಗರ್ ತೋರಿಸ್ರಿ. ಸುಮ್ಮನೆ ಕುತ್ಕೊಂಡು ಹೇಳ್ಬಿಟ್ರೆ ಕೇಳ್ಬಿಡೋಣ. 65 ಕೋಟಿ 70 ಕೋಟಿ 80 ಕೋಟಿ ಸುಮ್ಮನೆ ಏನೋ ಮಾತಾಡ್ರಿ. ಏನೇ ಸುಳ್ಳು ಹೇಳದ ಒಂದು ಪಿಕ್ಚರ್ ನಿಮ್ದು. ಸುಳ್ಳು ಹೇಳದ್ ಬಿಟ್ರೆ ಬೇರೆನಿಲ್ಲ, ಸುಳ್ಳು ಹೇಳದ್ ಬಿಟ್ರೆ ಇನ್ನೇನಿಲ್ಲ. 65 ಕೋಟಿ ಮಾಡಬೇಡಿ, ಅಪಮಾನ ಇದೆ. ಇದು ಆಯ್ತು, ಬಸವಣ್ಣ ಪ್ಲೇಸ್ ನಮ್ಮ ಡಿಸ್ಟ್ರಿಕ್ಟ್ ಅಪಮಾನ ಇದೆ. ಈ ತರ ಸುಳ್ಳು ಹೇಳ್ತಾರೆ, ಎಲ್ಲ ಸುಳ್ಳು. ಅಧ್ಯಕ್ಷರೇ ನೀವು ಮಾತಾಡಿ ಸರ್. विशाल मेगा मार्ट, विजिट वंस, अवेल ग्रेट ऑफर्स. डीजल में है दम मार्केट से ₹1 कम. JS होलकुंडे पेट्रोलियम. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन. करें एक बेहतर कल की शुरुआत आज से. ತಾವೆಲ್ಲರೂ ನೋಡಿರಿಲ್ಲೋ ನನಗೆ ಗೊತ್ತಿಲ್ಲ, ಛಾವಾ ಚಲನಚಿತ್ರ ಅಧ್ಯಕ್ಷರೇ, ಧರ್ಮವೀರ ಸಂಭಾಜಿ ಮಹಾರಾಜರ ಛಾವಾ ಚಲನಚಿತ್ರ ನೋಡ್ ಕೆಸಿಂದ ಲಾಡ್ ಸಾಹೇಬ್ರೆ ಯಾವ ರೀತಿ ಖುದಿರಾಮ್ ಬೋಸ್ ತಾಯಿ ಲಕ್ಷ್ಮೀ ದೇವಿ ಏನ್ ಕಣ್ಣೀರ್ ಹಾಕ್ತಾಳೋ ಆ ರೀತಿ ಸಂಭಾಜಿ ಮಹಾರಾಜರ 40 ದಿವಸದ ಕೊಲೆ ನೋಡಿ ನಾವು ಕಣ್ಣೀರ್ ಹಾಕಿದ್ದೀವಿ ಅಧ್ಯಕ್ಷರೇ, ನಾವು ಕಣ್ಣೀರ್ ಹಾಕಿದ್ದೀವಿ. ಅದಕ್ಕಾಗಿ ಅದು ನೋಡಿದ್ರೆ ನನಗೆ ಏನ್ ಅನಿಸ್ತಾ ಅಧ್ಯಕ್ಷರೇ, जीत की हवस नहीं, किसी पे कोई वस नहीं, क्या जिंदगी है ठोकरों पे मार दो। मौत अंत है ही नहीं तो मौत से भी क्यों डरे, तो जाके आसमान में ढाड़ दो। देखो ये है मुल्क मराठा जहां शिवाजी ढोला था, मुगलों की ताकत में जिसने तलवारों पे तोला था। हर पर्वत एक पत्थर था, हर पत्थर एक शोला था, बोली हर हर महादेव की बच्चा बच्चा बोला था। अध्यक्षरೇ स्काई सनशाइन स्कूल, स्टेप टुवर्ड्स बेटर फ्यूचर. जयशंकर कॉलोनी, शांति निकेतन ग्राउंड, बसवा कल्याण. नोबल पब्लिक स्कूल इंग्लिश मीडियम, बसवा कल्याण. ಅಧ್ಯಕ್ಷರೇ ಕೊನೆ ಮಾತು ಅಧ್ಯಕ್ಷರೇ, ಅಧ್ಯಕ್ಷರೇ ಲಾಸ್ಟ್ ಮಾತು ಅಧ್ಯಕ್ಷರೇ, 2 ನಿಮಿಷ. ಇವತ್ತು ಕುಂಭಮೇಳ ಪ್ರಯಾಗ್ರಾಜ್, ಇವತ್ತು ನೋಡ್ರಿ ಈ ದೇಶದೊಳಗ 45 ದಿವಸದೊಳಗ 65 ಕೋಟಿ ಜನ ಒಂದ್ ಕಡೆ ಸೇರ್ತಾರಂದ್ರ ನಿಜವಾಗ್ನು ಇವತ್ತ ಈ ದೇಶದೊಳಗ ಸಾಕೈತೆ ಅಂತ ಖುಷಿ ವಿಚಾರ. ಭಾವುಕಜೀವಿದ್ದೀನಿ ಸದನ ಗೊತ್ತಾಗ್ಬೇಕು. ಸಭಾಧ್ಯಕ್ಷರೇ, ಈ ಕುಂಭಮೇಳಕ್ಕೆ ಹೆಂಗ್ ಜನ ಹೋಗಿದಾರೆ ಅಂತಂದ್ರೆ ನನಗೆ ಬಹಳ ಖುಷಿ ಇದೆ. ಎಲ್ಲರೂ ಹೋಗ್ಬೇಕು, ಅದ್ರಾಗೆ ನನ್ನ ಅಭಿಪ್ರಾಯ ಇಲ್ಲ. ಆದ್ರೆ ಇಲ್ಲಿವರೆಗೆ ಹೋಗಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ 7,000 ಟ್ರೈನ್ಗಳು, 3,000 ಫ್ಲೈಟ್, ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಮಾತಾಡಕ್ ಬಿಡ್ರಿ. 7,000 ಟ್ರೈನ್ಗಳು ಬಿಟ್ಟಿದ್ದಾರೆ ಇಲ್ಲಿವರೆಗೆ, ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಇಲ್ಲಿವರೆಗೆ 8,000 ರಿಂದ 10,000 ಇರ್ಬೋದು. ಅದ್ರ ಮೇಲ್ಗಡೆ ಒಂದು 3,000 ಫ್ಲೈಟ್ ಹೋಗಿದಾವೆ. 65 ಕೋಟಿ ಎಲ್ಲಿಂದ ಬರ್ತೈತೆ ಗುರುತಲ್ಲ, ಇದ್ದ ಹೋಗಿದ್ರೆ ಒಳ್ಳೇದು. ಬಟ್ ಇದನ್ನು ಸ್ವಲ್ಪ ಇಡೀ ಜಗತ್ತಿಗೆ ಮಾಧ್ಯಮದವರು ಬೆಳಕು ಚೆಲ್ಲಬೇಕು. ನಿಮ್ಗೆ ಡೌಟ್ ಇದ್ರೆ ತೋರಿಸ್ರಿ. ಸುಮ್ಮನೆ ಕುತ್ಕೊಂಡು ಹೇಳ್ಬಿಟ್ರೆ ಕೇಳ್ಬಿಡೋಣ. 65 ಕೋಟಿ 70 ಕೋಟಿ 80 ಕೋಟಿ ಸುಮ್ಮನೆ ಏನೋ ಮಾತಾಡ್ರಿ. ಏನೇ ಸುಳ್ಳು ಹೇಳದ ಒಂದು ಪಿಕ್ಚರ್ ನಿಮ್ದು. ಸುಳ್ಳು ಹೇಳದ್ ಬಿಟ್ರೆ ಬೇರೆನಿಲ್ಲ, ಸುಳ್ಳು ಹೇಳದ್ ಬಿಟ್ರೆ ಇನ್ನೇನಿಲ್ಲ. 65 ಕೋಟಿ ಮಾಡಬೇಡಿ, ಸುಮ್ಮನೆ 65 ಕೋಟಿ ಕುತ್ಕೊಂಡ್ರಿ ನೋಡಿ. ಅವ್ರು ಏನೇ ಹೇಳ್ಬಿಡ್ತಾರೆ, ಸುಮ್ಮನೆ ದಿನ ಟಿವಿ ತೋರಿಸೋದು, ಸುಳ್ಳುಗಳು ಹೇಳೋದು. ಆಯ್ತು, 7,000 ಟ್ರೈನು 3,000 ಫ್ಲೈಟ್. ನೀವೇನ್ ಎದ್ದು ಹೋಗಿರಿ ಇಷ್ಟೇ ನನಗೆ ಅಧ್ಯಕ್ಷರೇ. ಮನೆ ಅಧ್ಯಕ್ಷರು ನೋಡ್ರಿ ಹಿಂಗೆ ಯಾರು ಎಲ್ಲರೂ ಹೋಗಿ ಕಳೆದ ಬಾರಿ ಎಷ್ಟು ಸುಳ್ಳಿದೆ ನೋಡ್ರಿ, ಎಷ್ಟು ಸುಳ್ಳಿದೆ. ಚರ್ಚೆ ಅದು ಈಗ ಇದರಲ್ಲೇ ಇದೆ. ಮಾನ್ಯ ಅಧ್ಯಕ್ಷರೇ, ಕಾರ್ಯರೂಪ ಬಂದಿದೆಯಾ? ಏನ್ ಕುಂಭಮೇಳ ಕೋಟಿ ಜನ ದರ್ಶನ ಪಡೆಯೋದ್ರ ಮುಖಾಂತರ ಕುಂಭಮೇಳ ಮಾಡ್ತಾರೆ. ಇವತ್ತು ಅವ್ರು ನೋಡಿ 3 ಲಕ್ಷ ಕೋಟಿ ಆದಾಯ ಬಂತು ಈ ರಾಷ್ಟ್ರಕ್ಕೆ. 3 ಲಕ್ಷ ಕೋಟಿ ಆದಾಯ ಕುಂಭಮೇಳಕ್ಕೆ. ಆಯ್ತು, ಏನೋ
ಆಯ್ತು ಒಳ್ಳೆ ನಿಮ್ ಪುಣ್ಯ 5 ಲಕ್ಷ ಅಶೋಕ್ ನಾರಾಯಣ್ ಅಧ್ಯಕ್ಷರೇ, ಕರ್ನಾಟಕಕ್ಕೆ ಏನು ಒಳ್ಳೇದಾಯ್ತು? ಬರೀ ಸುಳ್ಳು ಹೇಳೋದು ಇವ್ರ ಪಾಪ ಪರಿಹಾರ ಮತ್ತೆ ಬಂದು ಬಾವಿನ ರೈಮ್ ಖಾನ್ ಇದೇ ಸಬ್ಜೆಕ್ಟ್ ಬೇಡ ಕೂತ್ಕೊಳ್ಳಪ್ಪ. ಭೀಮನ್ ನಾಯ್ಕ್ ಸ್ಟಾರ್ಟ್ ಮಾಡಿ, ಚರ್ಚೆ ಮಾಡಬೇಡಿ. ಬೇಡ ಚರ್ಚೆ ಬೇಡ, ಟೈಮ್ ಇಲ್ಲ ಇಲ್ಲಿ. ಭೀಮನ್ ನಾಯ್ಕ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಆಯ್ತು, ಚರ್ಚೆ ಬೇಡ. ಇಲ್ಲಿ ಅವಕಾಶಕ್ಕಾಗಿ ಧನ್ಯವಾದ. ಮಾತಾಡಿ. ಕುಂಭಮೇಳಕ್ಕೆ ನಮ್ಮ ಅಧ್ಯಕ್ಷರು ಮಂಡನೆ ಮಾಡಿರ್ತಕ್ಕಂಥ ಮಾನ್ಯ ಬೇಡ ಉತ್ತರ ಮುಖ್ಯಮಂತ್ರಿಗಳನ್ನ ಆಯ್ತು ಬೇಡ ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ನಾನು ರೈಮ್ ಖಾನ್ ಬೇಡ ಅಂತ ಹೇಳ್ತಾನಲ್ಲ, ರಾಜ್ಯದಲ್ಲಿ 5 ಗ್ಯಾರಂಟಿ ಆಗ್ತದ. ಆಯ್ತು, ನೀವು ಮತ್ತೆ ಹೇಗೆ ಒಂದು ಕೊಟ್ರಿ. ಗೃಹಲಕ್ಷ್ಮಿ ಆಯ್ತು ಆಯ್ತು, ಓಕೆ. ಪವಿತ್ರ ಇದೆ, ಆಯ್ತು, ಅಲ್ಲಿ ಅಪಮಾನ ಇದೆ. ಇದು ಆಯ್ತು, ಬಸವಣ್ಣ ಪ್ಲೇಸ್ ನಮ್ ಡಿಸ್ಟ್ರಿಕ್ಟ್ ಅಪಮಾನ ಇದೆ. ಈ ತರ ಸುಳ್ಳು ಹೇಳ್ತಾರೆ, ಎಲ್ಲಾ ಸುಳ್ಳು. ಆಯ್ತು ಅಧ್ಯಕ್ಷರೇ, ನೀವು ಮಾತಾಡಿ ಸರ್. ಓಕೆ, ಆಯ್ತು, ಮುಗಿದಲ್ಲ ಹೇಳಿದ್ರಲ್ಲ. ಅಧ್ಯಕ್ಷರೇ, ಮಂಡಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಅಧ್ಯಕ್ಷರೇ, ರಾಜ್ಯದಲ್ಲಿ 1,20 ಲಕ್ಷಕ್ಕೂ ಹೆಚ್ಚು. ನಾನು ತಡವಾಗಿ ಬಂದೆ, ಬಂದು 1 ತಾಸು ಆಯ್ತು. ಈಗ 1 ತಾಸಿಂದ ಅವರಿಗೆ ಕೊಟ್ಟಿದ್ದೀರಿ. ನಾನು ಆಗ್ಲೇ ಗಮನಿಸಿದೆ, ಸುಮಾರು ಜನ ಕೈ ಎತ್ತಿದ್ದಾರೆ. ತಾವು ಎಲ್ಲರಿಗೂ ಅವಕಾಶ ಕೊಡಬೇಕು, ಸದುದ್ದೇಶ. ಆದ್ರೆ ಸಮಯ ನಿಯಂತ್ರಣ ಮಾಡಲಿಲ್ಲ ಅಂದ್ರೆ ಸಿಕ್ಕವರಿಗೆ ಸೀರುಂಡೆ, ಇಲ್ದವರಿಗೆ ಸ್ವಲ್ಪ ಅವ್ರಿಗೆ ಮಾತಾಡ್ಲಿಕ್ಕೆ ಹೊರಗಡೆನೂ ವೇದಿಕೆ ಇದೆ. ಇಲ್ಲಿ ಸದುಪಯೋಗ ಮಾಡ್ಕೊಂಡ್ರೆ ಕೊಡಿ, ಇಲ್ಲ ಅಂದ್ರೆ ಬರೀ ರಾಜಕೀಯ ಭಾಷಣಕ್ಕೆ ಆಗೋದ್ರೆ ಆಯ್ತು. ಬೇರೆ ಸದಸ್ಯರ ಹಕ್ಕು ಏನಾಗುತ್ತೆ? ಆ ಇಬ್ಬರಿಗೆ ಆ ಕಡೆ ಕೊಟ್ಟಿದ್ದೀರಾ, ಸ್ವಲ್ಪ ಈ ಕಡೆ ಮಾಡ್ಕೊಡ್ಬೇಕು. ಹೇಳಿ ಅಧ್ಯಕ್ಷರೇ. ಭೀಮಣ್ಣ ಇಲ್ಲ ಮಾತಾಡ್ಬೇಕು, ಕೂತ್ಕೊಳ್ಳಿ. ಈಗ ಆಯ್ತು, ಅವರಿಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದೀರಿ. ಕೂತ್ಕೊಳ್ಳಿ. 1 ಕೋಟಿ 20 ಲಕ್ಷಕ್ಕೂ ಹೆಚ್ಚು. ಆಯ್ತು, ನೀವು ಮತ್ತೆ ಮಾತಾಡಿ. ಒಂದೇ ಜಿಲ್ಲೆ ಮತ್ತೆ ಮಾತಾಡಿ. ಅವರ ಬಾಳಲ್ಲಿ, ಅವರ ಜೀವನದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅಧ್ಯಕ್ಷರೇ, ಮಂತ್ರಿ ಅವರು ನೀವು ಕೂತ್ಕೊಳ್ಳಿ ಒಮ್ಮೆ. ಯಾಕೆ ಮಾತಾಡ್ತೀರಿ? ಸಂದರ್ಭದಲ್ಲಿ